ಖಾರ ಅನಿಸ್ತಾ ಇಲ್ಲ ತಾನೆ? ಅಷ್ಟು ಮೆಣಸಿನ್ಕಾಯಿ ಹಾಕಿದೀವಿ, ಪರವಾಗಿದೆ. ಚೆನ್ನಾಗಿದೆ ಅಲ್ವಾ? ಬಿಸಿ ಬಿಸಿ ರೈಸು. ನಿಜವಾಗ್ಲೂ ನೀವು ಟ್ರೈ ಮಾಡಿದ್ರೆ ಕಳೆದು ಹೋಗ್ಬಿಡ್ತೀರಾ ಅಷ್ಟು. ಇವ್ರಿಗೆ ಕೋಲ್ಡ್ ಆಗಿದೆ ಅಂದ್ರು. ಸೊ ಕೋಲ್ಡ್ ಆದವರು ಸ್ವಲ್ಪ ಈ ತರ ಖಾರವಾಗಿ ಅಂದ್ರೆ ಬಾಯಿ ಸಪ್ಪೆ ಸಪ್ಪೆ ಆಗಿರುತ್ತೆ ಗೊತ್ತಾ, ಹುಷಾರಿಲ್ದಾಗ ಇದನ್ನ ತಿಂದ್ಬಿಟ್ರೆ ಎಲ್ಲ ಕ್ಲಿಯರು. ಬಿಸಿ ಬಿಸಿ ರೈಸಿಗೆ ಈ ರೀತಿ ಚಿಲ್ಲಿ ಚಿಕನ್ ಮಾಡಿಕೊಂಡು ಮಳೆ ಬರ್ತಾ ಇದ್ದಾಗ ತಿಂತಾ ಇದ್ರೆ ಸೂಪರಾಗಿರುತ್ತೆ. ಹಾಯ್ ಶ್ರುತಿ, ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಾಡ್ತಾ ಇರೋದು ಚಿಲ್ಲಿ ಚಿಕನ್. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಲಾ? ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ಚಿಲ್ಲಿ ಚಿಕನ್ ಮಾಡಕ್ಕೆ ಅಂತ. ಸೊ ಅದಕ್ಕೆ ಸಿಂಪಲ್ ಆಗಿ ಮೆಣಸಿನ್ಕಾಯಿ ಮೇನು ಅಲ್ವಾ ಚಿಲ್ಲಿ, ಸ್ವಲ್ಪ ಗಾರ್ಲಿಕ್ಕು ಮತ್ತೆ ಅಂದ್ರೆ ಈಗ ಜಿಂಜರು ಗಾರ್ಲಿಕ್ಕು ಪೇಸ್ಟ್ ಇದ್ಬಿಟ್ರೆ ಸಾಕು, ಸಪರೇಟ್ ಆಗಿ ಏನ್ ಬೇಡ. ಫ್ರೆಶ್ ಬೇಕು ಅಂದ್ರೆ ಮಾತ್ರ ಅದಿರ್ಲಿ. ಮೆಣಸಿನ್ಕಾಯಿ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕೇ ಬೇಕು ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಬರಕ್ಕೆ. ಬೇಕು ಅಂದ್ರೆ ಇವು 3 ಆಡ್ ಮಾಡ್ಬೇಕು, ಒಂಥರ ಚೈನೀಸ್ ಫ್ಲೇವರ್ ತರ. ಗ್ರೀನ್ ಚಿಲ್ಲಿ, ಸ್ವಲ್ಪ ಸೋಯಾ ಸಾಸು, ಇಲ್ಲ ಅಂದ್ರೂ ಪರವಾಗಿಲ್ಲ. 5 ನಿಮಿಷದಲ್ಲಿ ಆಗುತ್ತೆ ಇದು ರೆಸಿಪಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಬರೀ ಮೆಣಸಿನ್ಕಾಯಿ ಮಾತ್ರ ಕುಟ್ಟಾನಿಲ್ ಕುಟ್ಕೊಳ್ಳಿ. ಬೇಡವಾ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಡಿ. ಚಿಲ್ಲಿ ನೋಡಿ, ಚಿಕ್ಕ ಚಿಲ್ಲಿ ಆದರೆ ಇದರಲ್ಲಿ ಹಿಡಿಯೋದೇನೋ, ಬಟ್ ಪರವಾಗಿಲ್ಲ. ಒಂದು 10 ರಿಂದ 12 ಮೆಣಸಿನ್ಕಾಯಿ ಅಂತೂ ಇರಲೇಬೇಕು. ಇದು ಖಾರದ್ದಲ್ಲ ಅಲ್ವಾ, ಇನ್ನೂ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಸ್ವಲ್ಪ ನೋಡಿ, ಬೆಳ್ಳುಳ್ಳಿ ಅಂದರೆ ಫ್ಲೇವರ್ಗೆ ಅದು ಬಂದೇ ಬರುತ್ತೆ, ಒಂಥರ ಟೇಸ್ಟ್ ಬರುತ್ತೆ. ಶುಂಠಿ ಇಷ್ಟು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಬನ್ನಿ. ಶ್ರುತಿ ಅವ್ರು ಹೇಳ್ದಂಗೆ ತರಿಯಾದ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಸ್ ರೆಡಿ. ಸ್ವಲ್ಪ ಆಯಿಲ್ ಹಾಕೋಣ. ಓಕೆ, ಆಯಿತಾ? ಅರ್ಧ ಕೆಜಿ ಅಷ್ಟೇ ಅಲ್ವಾ? ಎಣ್ಣೆ ಕಾದಿದೆ. ಸೊ ಇವಾಗ ಫಸ್ಟ್ ಮಾಡಬೇಕಾಗಿರೋದೆ ಫುಲ್ಲು ಹಾಕಬೇಕು. ಫಸ್ಟಿಗೆ ರುಬ್ಬಿರೋದೇ ಹಾಕಬೇಕು. ಓಕೆ, ಇದೆಲ್ಲ ಫುಲ್ ಹಸಿ ವಾಸನೆ ಹೋಗ್ಬೇಕು. ಆ ಫ್ಲೇವರ್ ಬರುತ್ತೆ ಗೊತ್ತಾ ಮೆಣಸಿನ್ಕಾಯಿದು ಒಂಥರ. ಅದು ಯಾರು ಖಾರ ಇಷ್ಟಪಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ಯಾವಾಗ ಜಾಸ್ತಿ ತಿಂತಾರೆ ಗೊತ್ತಾ? ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು, ಸ್ಪೈಸಿ ಬೇಕು ಅನ್ಸುತ್ತೆ ಆ ಟೈಮಲ್ಲಿ. ಈ ಕೋಲ್ಡ್ ಆಗಿರುತ್ತೆ ಗೊತ್ತಾ, ಇದನ್ನ ಒಂದ್ಸರಿ ಮಾಡ್ಕೊಂಡು ತಿಂದ್ಬಿಟ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕೋಣ. ಓಕೆ, ಏನು 1 ಸ್ಪೂನ್ ಅಷ್ಟು ಸೋಯಾ ಸಾಸ್? ಒಂದು ಅರ್ಧ ಸ್ಪೂನ್ ಸಾಕು, ಟೀ ಸ್ಪೂನಲ್ಲಿ. ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ನೋಡಿ, ಮೇನ್ ನಾವು ಚಿಲ್ಲಿನೇ ಮಾಡ್ತಾ ಇರೋದು, ಬಟ್ ಆದರೂ ಚಿಲ್ಲಿ ಸಾಸ್ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕೋಣ. ಜಾಸ್ತಿ ಆಯ್ತಿದು, ಬಟ್ 1-2 ಹೆಸರು ಫ್ಲೇವರಿಗೆ ಅಷ್ಟೇ ಸಾಕು. ಅಂದರೆ ಎಲೆ ದೊಡ್ಡದಿದೆ. ದೊಡ್ಡದಿದೆ, ಅದಕ್ಕೆ ಈ ಥರ ಕಾಣ್ತಾ ಇದೆ. ಬಟ್ ಇದೇನು ಗೊತ್ತಾ, ಆಮೇಲೆ ಸಿಗತ್ತೆ ನಮಗೆ ತಿನ್ನೋವಾಗ ಸ್ವಲ್ಪ ಚೆನ್ನಾಗಿ. ಇದಕ್ಕೆ ಅರ್ಧ ಕೆಜಿ ಚಿಕನ್ ಹಾಕೋಣ, ಆಯ್ತಾ? ಓಕೆ, ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ. ಇದಕ್ಕೆ ಯಾವ ಮಸಾಲೆನೂ ಬೇಡ, ಗರಂ ಮಸಾಲ, ಆ ಮಸಾಲ, ಈ ಮಸಾಲ, ಕೊರಿಯಂಡರ್ ಪೌಡ್ರು, ಜೀರಾ ಯಾವುದು ಬೇಡ ಇದಕ್ಕೆ. ಸೊ ಇಷ್ಟ ಆದರೆ ಇಷ್ಟೇ. ಇದಕ್ಕೆ ನೆಕ್ಸ್ಟ್ ಉಪ್ಪು ಹಾಕೋಣ. ಓಕೆ, ಇದನ್ನು ಆಲ್ಮೋಸ್ಟ್ ನಾವು ತಿಂದಿರೋದು ವಿತೌಟ್ ಸ್ಕಿನ್ನು. ವಿತ್ ಸ್ಕಿನ್ ಮಾಡಿಲ್ಲ ನಾನು ಇದು. ಅಂದರೆ ಬೋನ್ಲೆಸ್ ನೀವು ಹೇಳ್ತಾರೆ? ಇಲ್ಲ, ಬೋನೆ, ಬಟ್ ವಿತೌಟ್ ಸ್ಕಿನ್ನು. ಓಕೆ, ಇದಕ್ಕೆ ನೀರು ಹಾಕೋಣ ಈಗ. ಓಕೆ, ಅದು ಚೆನ್ನಾಗಿ ಬೇಯೋವರೆಗೂ ನಮ್ದು ಏನು ಕೆಲಸ ಇಲ್ಲ. ಓಕೆ, ಬಾಯ್ಲ್ ವಾಟರ್ ಆದರೆ ಬೇಗ ಆಗುತ್ತೆ ಅಂತ ಸ್ವಲ್ಪ ಬಿಸಿನೀರು ಸೇರಿಸಿದ್ರೆ ಒಳ್ಳೆಯದು. ನಾವು ಎಷ್ಟು ಗ್ರೇವಿ ಬೇಕು ಅದ್ರ ಮೇಲೆ ನೀರು ಹಾಕಬೇಕು. ಯಾಕಂದರೆ ಇದಕ್ಕೆ ಥಿಕ್ನೆಸ್ ಬರೋಕ್ಕೆ ನಾನು ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ತೀನಿ, ಬಟ್ ಅದನ್ನು ಇವಾಗ ಆ್ಯಡ್ ಮಾಡಬಾರ್ದು. ಸೊ ಇದೆಲ್ಲ ಬೇಯಬೇಕಲ್ಲ, ಇದೆಲ್ಲ ನೀಟಾಗಿ ಕುದಿಬೇಕು ಚೆನ್ನಾಗಿ. ಚಿಕನ್ ಅದು ಫ್ಲೇವರ್ ಬಿಟ್ಕೋಬೇಕು ಇದರಲ್ಲಿ. ಸೊ ಇವಾಗಲೇ ನೋಡ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಚಿಕನ್ ಮುಳುಗೋಷ್ಟು ನೀರು ಹಾಕಿದ್ದೀರಾ ಇವಾಗ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಓಕೆ, ಇವಾಗ ಇದು ಬಾಯ್ಲ್ ಆಗಕ್ಕೆ ಬಿಡೋಣ, ಆಯ್ತಾ? ಚಿಕನ್ ಬೇಯತ್ತೆ, ಇದರಲ್ಲೇ ಬೇಯಬೇಕು. ನೋಡಿ, ಚಿಕನ್ ಕುದಿತಾ ಇದೆ. ಸೊ ಈ ಥರ ಕಲರ್ ಚೇಂಜ್ ಆಗಿದೆ ಗೊತ್ತಾ? ಗೊತ್ತಾಗುತ್ತೆ ಅಲ್ವಾ? ಸ್ವಲ್ಪ ವೈಟಿಶ್ ಆಗಿದೆ. ವೈಟಿಶ್ ಚಿಕನ್ ಎಲ್ಲ ಫುಲ್ ವೈಟ್ ಆಗುತ್ತೆ. ಇದು ಇನ್ನೊಂದು ಚೂರು ಬೇಯಲಿ ಅಷ್ಟೇ. ಏನು ಒಂದು 10 ನಿಮಿಷ ಬೇಯಬೇಕು. ಚಿಕನ್ ನೋಡಿ ಸಾಫ್ಟ್ ಇದ್ರೆ ಬೇಗ ಬಂದ್ಬಿಟ್ಟಿರುತ್ತೆ. ಇದು ಇದರಲ್ಲಿ ನೀರಲ್ಲೇ ಬೇಯಬೇಕು. ವೈಟ್ ಹಿಂಗೆ ಬರೋದು ಚಿಲ್ಲಿ ಚಿಕನ್, ವೈಟ್ ಕಲರ್. ಸೊ ಇದಕ್ಕೆ ಆಮೇಲೆ ಕಾರ್ನ್ ಫ್ಲೋರ್ ಹಾಕಿದ್ರೆ ಮುಗೀತು, ಆಯ್ತಾ? ಇದಿನ್ನು ಬಾಯ್ಲ್ ಆಗಲಿ ನೀಟಾಗಿ ಇನ್ನೊಂದು 5 ನಿಮಿಷ. ಈಗ ಕಾರ್ನ್ ಫ್ಲೋರ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ಮೇಜರ್ಮೆಂಟ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸ್ವಲ್ಪ ಥಿಕ್ನೆಸ್ ನೋಡ್ಕೊಂಡು ಇದಕ್ಕೆ ನೀರು ಹಾಕೋಣ. ಓಕೆ, ಏನು ಗಂಟಿಲ್ದಂಗೆ ಕಾರ್ನ್ ಫ್ಲೋರ್ನ
ಮಾಡಿಟ್ಕೋಬೇಕು. ಅಂದರೆ ಒಂದು 2 ಸ್ಪೂನ್ ಸಾಕು. ಥಿಕ್ನೆಸ್ ನೋಡ್ಕೊಳ್ಳಿ, ಬಂದಿಲ್ವಾ ಇನ್ನೊಂದು ಚೂರು ಆ್ಯಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ಇದು ಯಾವುದಕ್ಕೆ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಸ್ವಲ್ಪ ತೆಳು ಬೇಕು ಅಂದರೆ ರೈಸು, ಇಲ್ಲ ಚಪಾತಿಗೆ ಅಂದರೆ ಸ್ವಲ್ಪ ಥಿಕ್ನೆಸ್ ಇರಬೇಕು. ಇವಾಗ ನೋಡಿ ಬಾಯ್ಲ್ ಆಗ್ತಾ ಇದೆ. ಸೊ ಈಗ ಸೂಪ್ ಇರೋದು ಸ್ವಲ್ಪ ಗ್ರೇವಿ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಓಕೆ. ಇದಕ್ಕೆ ಈರುಳ್ಳಿ ಹಾಕಂಗಿಲ್ಲ, ಏನು ಕಟ್ ಮಾಡಬೇಕಾ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಲ್ಲೂ ಕೈಯಲ್ಲೂ ಮುಟ್ಬೇಡಿ, ಸುಮ್ಮನೆ ಮಿಕ್ಸಿಗೆ ಹಾಕ್ತಾ ಇರಬೇಕು, ಇಲ್ಲಾಂದರೆ ಕುಟ್ಟಂಗೆಲಿ ಕುಟ್ತಾ ಇರಬೇಕು. ಯಾವ್ದಿಷ್ಟ ನಿಮಗೆ? ಮಿಕ್ಸ್ ಇದೆ, ಈಸಿ. ಕೊತ್ತಂಬರಿ ಸೊಪ್ಪನ್ನ ಈಗ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಗೆ. ಲೆಮನ್ ಏನು ಗೊತ್ತಾ, ಇದರಲ್ಲಿ ಹಿಂಡಿದ ಮೇಲೆ ಸ್ವಲ್ಪ ಕಹಿ ಬರುತ್ತಂತೆ, ಅದಕ್ಕೆ ಯಾವಾಗಲೂ ಲಾಸ್ಟಲ್ಲಿ ನಾವು ಅಂದ್ರೆ ಸರ್ವ್ ಮಾಡೋ ಟೈಮಲ್ಲಿ ಹಾಕೊಂಡ್ರೆ ಅದೊಂಥರ ಟೇಸ್ಟ್. ಇದಕ್ಕೆ ನೀರು ದೋಸೆನ ಕಾಂಬಿನೇಷನ್? ನಾನು ನೀರು ದೋಸೆ ಮಾಡ್ಕೊತೀನಿ ಯಾವಾಗಲೂ. ಓಕೆ. ಅಲ್ಲ ಚಪಾತಿ ಯಾವುದಕ್ಕಾದ್ರೂ ಈಗ ಬಿಸಿ ರೈಸ್ ಅಪ್ಪ, ವೈಟ್ ರೈಸಿಗೆ ಸ್ವಲ್ಪ ಒಂದು ಪೀಸ್ ಹಾಕೊಂಡು ಸ್ವಲ್ಪ ಗ್ರೇವಿ ಹಾಕೊಂಡು ತಿಂತಾರೆ ಅಪ್ಪ. ಕೋಲ್ಡು ಆ ಥರ ಬಾಯಿ ಕೆಟ್ಟಿರುತ್ತೆ ಗೊತ್ತಾ, ಕೆಲವೊಬ್ರಿಗೆ ಜ್ವರ ಗಿರ ಬಂದು ಬಾಯಿ ಏನೋ ಒಂಥರ ಇದಾಗಿದೆ. ಬಟ್ ಇದನ್ನ ತಿಂದ್ಬಿಟ್ರೆ ಅವಾಗ ಸಖತ್ತಾಗಿರುತ್ತೆ. ಥಿಕ್ನೆಸ್ ಬರೋವರೆಗೂ ಕ್ಲೋಸ್ ಮಾಡೋಣ ಲಿಡ್ನ, ಆಯ್ತಾ? ಓಕೆ. ಎಸ್. 15ರಿಂದ 20 ನಿಮಿಷ ಚಿಕನ್ ಬೆಂದಿದೆ. ಸೊ ಗ್ರೇವಿನೂ ತಿಕ್ಕಾಗಿ ಬಂದಿದೆ. ಈಗ ಇದನ್ನು ಆಫ್ ಮಾಡಿದ್ರೆ ಬಿಸಿ ಬಿಸಿ ರೈಸ್ ಜೊತೆಗೆ ರೆಡಿ ಆಗುತ್ತೆ. ಓಕೆ. ಚಿಲ್ಲಿ ಚಿಕನ್ ನೀವು ಯಾವತ್ತೂ ಚಿಲ್ಲಿ ಚಿಕನ್ ಮಾಡಲ್ಲ ಅಲ್ವಾ? ನೀವು ಪೆಪ್ಪರ್ ಡ್ರೈ ಮಾಡ್ತೀರಾ? ಹೌದಾ? ಫಸ್ಟ್ ಟೈಮ್. ಫ್ಲೇವರು ಸಕ್ಕತ್ತಾಗಿದೆ. ಎಸ್. ಒಳ್ಳೆ ನಂಗೆ ಯಾವುದೋ ರೆಸ್ಟೋರೆಂಟ್ ಸ್ಟೈಲ್ ಏನೋ ಅನಿಸ್ತಾ ಇದೆ. ಇಲ್ಲ, ಇದು ಈಸಿ. ಯಾರು ಮಾಡಿದ್ರು ಹಿಂಗೆ ಬರುತ್ತೆ ಟೇಸ್ಟು, ಏನು ಡಿಫ್ರೆನ್ಸ್ ಬರಲ್ಲ. ಯಾಕಂದರೆ ಇದರಲ್ಲಿ ಮೇನ್ ಇರೋದೇ ಉಪ್ಪು ಹುಳಿ ಖಾರ ಮೇನ್. ಕರೆಕ್ಟಾಗಿದೆ ಎಲ್ಲ, ಅಷ್ಟೇ. ಟೇಸ್ಟ್ ನೋಡಿದ್ರೆ ಸ್ವಲ್ಪ ಕರೆಕ್ಟಾಗಿದೆ. ಸೊ ಫಿಶಿಯಲ್ ಅಂದರೆ ಫೈನಲ್ ಆಗಿ ರೈಸ್ ಜೊತೆ ಇದನ್ನು ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಓಕೆ, ವೇಟ್ ಫಾರ್ 5 ಮಿನಿಟ್ಸ್. ಚಿಕನ್ ಸೊ ಇದು ನೋಡಿ ಹಿಂಗೆ ಬರುತ್ತೆ, ಸ್ವಲ್ಪ ಗ್ರೇವಿ ಆಯಿತಾ. ಲೆಮನ್ ಸ್ವಲ್ಪ ಓಕೆ ಮಾಡಿಕೊಂಡು ಕಲಿಸ್ಕೊಂಡು ತಿನ್ನಬೇಕು. ಹಾಂ, ಚೆನ್ನಾಗಿದೆ. ಖಾರ ಅನಿಸ್ತಾ ಇಲ್ಲ ತಾನೆ? ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀವಿ, ಪರವಾಗಿದೆ. ಚೆನ್ನಾಗಿದೆ ಅಲ್ವಾ? ಬಿಸಿ ಬಿಸಿ ರೈಸು. ನಿಜವಾಗ್ಲೂ ನೀವು ಟ್ರೈ ಮಾಡಿದ್ರೆ ಕಳೆದು ಹೋಗ್ಬಿಡ್ತೀರಾ, ಅಷ್ಟು ಇವ್ರಿಗೆ ಕೋಲ್ಡ್ ಆಗಿದೆ ಅಂದರು. ಸೊ ಕೋಲ್ಡ್ ಆದವರು ಸ್ವಲ್ಪ ಈ ಥರ ಖಾರವಾಗಿ ಅಂದರೆ ಬಾಯಿ ಸಪ್ಪೆ ಸಪ್ಪೆ ಆಗಿರುತ್ತೆ ಗೊತ್ತಾ, ಹುಷಾರಿಲ್ದಾಗ ಇದನ್ನು ತಿಂದ್ಬಿಟ್ರೆ ಎಲ್ಲ ಕ್ಲಿಯರು.